ಬೆಂಗಳೂರು ಎಂದರೆ ಐಟಿ-ಬಿಟಿ ಸಿಟಿ ಎಂದೇ ಕರೆಯಲ್ಪಡುವ ನಮ್ಮ ಈ ಬೆಂದಕಾಳೂರು ಎಲ್ಲ ರಸ್ತೆ ಗುಂಡಿಗಳಿಂದ ಹಾಳಾಗಿ ಹದಗೆಟ್ಟಿ ಹೋಗ್ತಿದೆ. ಇವತ್ತಿನ ರೀತಿ ಎಲ್ಲರಿಗೂ ಸಮಸ್ಯೆ ತಂದೊದಗ್ತಿದೆ. ಎಷ್ಟೋ ಜನರ ಪ್ರಾಣವನ್ನ ಕಿತ್ಕೊಂತಾ ಇದೆ ಈ ಗುಂಡಿಗಳು. ರಸ್ತೆಲಿ ಏನಾಗಿದೆ, ಹಾಳಾಗಿದೆ, ಇದರಿಂದಾಗಿ ಜನರು ತತ್ತರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ರಸ್ತೆ ಗುಂಡಿಗಳನ್ನ ಸರಿಪಡಿಸೋಕ್ಕಾಗದಿರೋ ಅಷ್ಟು ಎಲ್ಲ ಏರಿಯಾದಲ್ಲೂ ತುಂಬಾ ಹಾಳಾಗಿ ಜಲ್ಲಿ ಕಲ್ಲುಗಳೆಲ್ಲ ಹೊರಗಡೆ ಬಂದು ಗುಂಡಿಗಳೆಲ್ಲ ಜಾಸ್ತಿ ದೊಡ್ಡದಾಗಿ ಕಾರಾಗಲಿ, ಬೈಕ್ ಆಗಲಿ, ಬಸ್ಗಳಾಗಲಿ ಆ ಗುಂಡಿಯಲ್ಲಿ ಬಿದ್ರಂತೂ ಒಳಗಡೆ ಕೂತವರು ಮೇಲ್ಗಡೆ ಸವಾರರಿಗೆ ಎಷ್ಟೆಲ್ಲ ಹಾನಿ ಆಗ್ತಿದೆ ಅಂತಂದರೆ ಬೆನ್ನೋವು ಬಂದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಎವ್ರಿ ಡೇ ಎಲ್ರೂ ಕೆಲ್ಸಕ್ಕೆ ಹೋಗೋ ಬರದಲ್ಲಿ ರಸ್ತೆ ಮೇಲೆ ವೇಗವಾಗಿ ಅವರ ವಾಹನವನ್ನ ಚಲಿಸ್ತಾ ಇರೋದ್ರಿಂದ ಎಲ್ರಿಗೂ ಗೊತ್ತಾಗ್ತಾ ಇಲ್ಲ ರಸ್ತೆ ಯಾವ ರೀತಿ ಹಾಳಾಗಿದೆ, ಮುಂದೆ ಏನ್ ಗುಂಡಿಗಳು ಬರುತ್ತೋ ಬರಲ್ವೋ ಅನ್ನೋ ರೀತಿ ಎಚ್ಚೆತ್ತುಕೊಳ್ಳದೆ ಎಲ್ರು ಏನ್ ಮಾಡ್ತಾರೆ, ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ. ಹೋಗೋದ್ರಿಂದ ಆ ಗುಂಡಿಗಳನ್ನ ಅವಾಯ್ಡ್ ಮಾಡಕ್ ಆಗ್ದಿರ ಆ ಗುಂಡಿಗಳಲ್ಲಿ ಬಿದ್ದು ಅವರ ವಾಹನಗಳನ್ನ ಡ್ಯಾಮೇಜ್ ಮಾಡ್ಕೊಂತಾ ಇದ್ದಾರೆ. ಜೊತೆಗೆ ಖರ್ಚು ಜಾಸ್ತಿ ಆಗ್ತಿದೆ. ಅವರ ಗಾಡಿಗಳನ್ನ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ತುಂಬಾನೇ ಖರ್ಚು ಕೂಡ ಬೀಳ್ತಾ ಇದೆ. ಈ ರೀತಿ ಆದ್ರೆ ಆರ್ಥಿಕವಾಗಿ ಎಲ್ಲ ವಾಹನಗಾರರಿಗೂ ಹೊಡ್ತಾ ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ರಸ್ತೆಗಳನ್ನ, ಕಾಮಗಾರಿಗಳನ್ನ ಯಾವ ರೀತಿ ಕೊಡಬೇಕಾಗಿತ್ತು ಅಂದರೆ ಸರ್ಕಾರ ಎಲ್ರಿಗೂ ಅನುಕೂಲ ಆಗೋ ರೀತಿ ದಾರಿ ಮಾಡಿಕೊಡ್ಬೇಕಾಗಿತ್ತು. ವಾಹನ ಚಲಾಯಿಸೋರಿಗೆ ದಾರಿಯನ್ನ ಸುಲಭವಾಗಿ ಹೋಗೋ ರೀತಿ ಮಾಡಿಕೊಡ್ಬೇಕಾಗಿತ್ತು ನಮ್ಮ ಸರ್ಕಾರ. ಆದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಕಳಪೆ ಕಾಮಗಾರಿಗೆ ಎಲ್ಲರೂ ಅವಕಾಶ ಮಾಡಿಕೊಡೋದ್ರಿಂದ ಗುತ್ತಿಗೆದಾರರು ಕ್ರಮಬದ್ಧವಾಗಿ ರೋಡ್ಗಳನ್ನ ಬೇಗ ಸರಿ ಮಾಡ್ದಿರ ರೋಡ್ಗಳನ್ನೆಲ್ಲ ಹಾಳಾಗ್ತಿರೋ ಈ ದುಸ್ಥಿತಿಯನ್ನು ತಂದು ಇವತ್ತು ಇಟ್ಟಿದ್ದಾರೆ. ಅಂದರೆ ಎಲ್ರೂ ಸಮಸ್ಯೆನ ಎದುರಿಸಲೇಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತಗಳಾಗ್ತಾ ಇದೆ. ಎಲ್ಲರೂ ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದಾರೆ. ಇದ್ರ ಜನರ ಆರ್ಥಿಕ ಪರಿಸ್ಥಿತಿಗೆ ತುಂಬಾ ಡ್ಯಾಮೇಜ್ ಆಗ್ತಿದೆ ಅಂತಲೇ ಹೇಳ್ಬೋದು. ರಸ್ತೆ ಕಾಮಗಾರಿಗಳು ಸರಿ ಹೋಗಿದ್ದಿದ್ರೆ ಮಳೆ ಬಂದಾಗ ಎಲ್ಲ ನೀರುಗಳು ಕೊಚ್ಕೊಂಡು ಮೋರಿಯಲ್ಲಿ ಹೋಗ್ತಾ ಇತ್ತು. ಆದರೆ ಮೋರಿಗಳ ವ್ಯವಸ್ಥೆ ಆಗಿರ್ಬೋದು, ರಸ್ತೆಗಳ ವ್ಯವಸ್ಥೆ ಆಗಿರ್ಬೋದು, ಯಾವುದು ಸರಿಯಾಗಿ ಆಗ್ತಾ ಇಲ್ಲ. ಇದಾಗದಿರೋ ರೀತಿ ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಸರ್ಕಾರ. ಆದರೆ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಗುತ್ತಿಗೆದಾರರು ಕಳಪೆ ಕಾಮಗಾರಿಯ ಪ್ರತಿ ಏನು ಕೊಡ್ತಾ ಇದ್ದಾರೆ ಅದಕ್ಕೆ ಸಿಗ್ನೇಚರ್ ಹಾಕಿ ಮೂವ್ ಮಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ತನಿಖೆ ಯಾರೂ ನಡೆಸ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ, ರೋಡ್ಗಳು ಯಾಕೆ ಡ್ಯಾಮೇಜ್ ಆಗ್ತಿದೆ, ಗುಂಡಿಗಳು ಯಾಕೆ ಇದೇ ರೀತಿ ಇದೆ, ಇದನ್ನು ಮುಚ್ಚೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಯಾರು ಕ್ರಮನ ಕೈಗೊಳ್ತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ಮುನ್ನೆಚ್ಚರಿಕೆಯಿಂದ ಆದಷ್ಟು ಬೇಗ ಎಲ್ಲ ರಸ್ತೆಗಳ ರಿಪೇರಿಗೆ ಸರ್ಕಾರ ಮುಂದಾಗಬೇಕು. ಮುಂದಾಗದೇ ಇರೋ ಪರಿಸ್ಥಿತಿ ಬಂತು ಅಂತಂದರೆ ಎಲ್ಲ ಜನಜೀವನಕ್ಕೆ ಹಾನಿಕರವಾಗಿ ಮಾರ್ಪಡುತ್ತೆ ಅಂತಲೇ ಹೇಳ್ಬೋದು. ಯಾರು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬಂದರೆ ವೋಟ್ ಹಾಕೋದಕ್ಕೆ ಯಾರು ಮುಂದೆ ಕೂಡ ಬರೋದಿಲ್ಲ. ನಮ್ಮ ಜನಜೀವನ ಅಸ್ತವ್ಯಸ್ತ ಆದರೆ ಎಲ್ಲ ಆರ್ಥಿಕ ಪರಿಸ್ಥಿತಿಗೂ ಕೂಡ ತೊಂದರೆ ಉಂಟು ಮಾಡುತ್ತೆ. ಇದರಿಂದಾಗಿ ಎಲ್ಲರೂ ರಸ್ತೆ ಮೇಲೆ ಚಲಾಯಿಸೋದಕ್ಕೆ ಹೆದರ್ಕೊತಾ ಇದ್ದಾರೆ. ಹಾಗೂ ಮೆಟ್ರೋ ಸ್ಟೇಷನ್ ಎಲ್ಲ ನೂಕು ನುಗ್ಗಲು ಜಾಸ್ತಿಯಾಗಿ ತುಂಬಿ ಹೊರಗಡೆ ಬರ್ತಾ ಇದ್ದಾರೆ. ಯಾಕಂದರೆ ಎಲ್ರಿಗೂ ಡೈಲಿ ಹೋಗೋದಕ್ಕೆ ಪೀಕ್ ಅವರ್ಸ್ ಅಂತ ಏನಿರುತ್ತೆ, ಬೆಳಗಿನ ಡೈಲಿ ದಿನನಿತ್ಯದ ಕಾರ್ಯಕ್ರಮಗಳಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಎಲ್ಲರೂ ಮೆಟ್ರೋದಲ್ಲಿ ಚಲಿಸ್ತಾ ಇರೋದ್ರಿಂದ ಟೈಮಿಂಗ್ಸ್ ವೇರಿಯೇಷನ್ಸು ಎಲ್ಲರಿಗೂ ಬೇರೆ ಬೇರೆ ಇರೋದ್ರಿಂದ ಪೀಕ್ ಟೈಮಲ್ಲಿ ಏನಾಗ್ತಿದೆ ಅಂತಂದರೆ ಪರಿಸ್ಥಿತಿ ಎಲ್ಲರೂ ಒಂದೇ ಮೆಟ್ರೋ ಸ್ಟೇಷನ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಕೆಳಗಡೆ ಯಾರು ಚಲಿಸ್ತಾ ಇಲ್ಲ. ಮೆಟ್ರೋದಲ್ಲಿ ನೂಕು ನುಗ್ಗಲು ಜಾಸ್ತಿಯಾಗಿ ಹೊರಗಡೆ ಬಂದು ಮುಂದಿನ ದಿನಗಳಲ್ಲಿ ಅಲ್ಲಿಂದ ಕೂಡ ಏನಾದರೂ ಹಾನಿಕರ ಆಗ್ಬೋದು ಅಂತ ನಾವು ನೋಡಬಹುದಾಗಿದೆ ಇವತ್ತಿನ ದಿನಗಳಲ್ಲಿ. ಜೊತೆಗೆ ಸರ್ಕಾರ ಇದ್ರ ಬಗ್ಗೆ ತುಂಬ ಗಮನ ಕೊಟ್ಟು ಈ ಒಂದು ರಸ್ತೆ ಕಾಮಗಾರಿಗಳಿಗೆ ಶಾಶ್ವತವಾದ ಒಂದು ಪರಿಹಾರನ ತಂದು ಕೊಟ್ಟರೆ ಎಲ್ರಿಗೂ ರಸ್ತೆಯಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗೋದ್ರ ಜೊತೆಗೆ ಮೆಟ್ರೋ ರಶ್ ಕೂಡ ತುಂಬಾ ಬೇಗ ಕಮ್ಮಿ ಆಗುತ್ತೆ. ಎಲ್ಲರೂ ಆರಾಮಾಗಿ ಅವರವರ ತಮ್ಮ ಕೆಲಸಗಳಲ್ಲಿ ವಾಹನಗಳನ್ನ ರೋಡ್ ಮೇಲೆ ಚೆನ್ನಾಗಿ ಚಲಾಯಿಸ್ಕೊಂಡು ಓಡಾಡ್ಬೋದು. ಇಲ್ದಿದ್ರೆ ಎಲ್ರಿಗೂ ತೊಂದರೆನೇ. ನಷ್ಟ ಆಗ್ತಿರೋದು ಸರ್ಕಾರದ ಜೊತೆಗೆ ನಮ್ಮ ಜನತೆಗೂ ಕೂಡ ನಷ್ಟ ಆಗ್ತಾ ಇದೆ. ಇದಕ್ಕೆ ಒಂದು ಪರಿಹಾರ ಸರ್ಕಾರವೇ ಕಂಡುಕೊಡಬೇಕು. ಹಾಗೂ ಎಲ್ಲರ ಸಮಸ್ಯೆನ ಬಗೆಹರಿಸಬೇಕು, ಕೂಲಂಕುಷವಾಗಿ ತೀರ್ಮಾನ ಒಂದು ತಗೊಳ್ಬೇಕು ಅಂತ
ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೆಕ್ಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.